ಯಕ್ಷಗಾನ ನೃತ್ಯ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳಲಿದೆ. ಜೋರಾದ ಚಪ್ಪಾಳೆ ಬರಲಿ. ಕಳಶವನ್ನು ಹೊತ್ತು ತರುವುದರ ಮೂಲಕ ಎಲ್ಲರೂ ವೇದಿಕೆ ಬಳಿ ಬಂದಿದ್ದಾರೆ. ದಯಮಾಡಿ ಎಲ್ಲರೂ ಕುಳಿತುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ PSW, ಎಲ್ರು ಹೇಗಿದ್ದೀರಾ? ನೀವೆಲ್ಲ ಇಷ್ಟೊಂದು ಸಂಭ್ರಮ ಸಡಗರದಿಂದ ಇಲ್ಲಿ ಸೇರಿರೋದನ್ನ ನೋಡ್ತಾ ಇದ್ರೆ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ಹೌದಾ? ಹೌದು ಅನ್ನೋದಾದ್ರೆ ಜೋರ ಚಪ್ಪಾಳೆ ಕೊಡಿ. ಎಲ್ಲರಿಗೂ ಶುಭ ಸಂಜೆ. ಕನ್ನಡ ನಾಡಿದು ಚಿನ್ನದ ಬೀಡಿದು ರನ್ನನ್ನು ಜನಿಸಿದ ಪುಣ್ಯ ನೆಲ, ಪೊನ್ನನು ಪಾಡಿದ ಜನ್ನನು ಪೊಗಳಿದ ಕನ್ನಡ ನಾಡಿನ ಪುಣ್ಯ ಜಲ. ತೆಂಗನು ಬೆಳೆಯುವ ಕಂಗನು ತೆಗೆಯುವ ರಂಗಿನ ನಾಡಿದು ಕನ್ನಡವು. ಗಂಗೆಯ ರೂಪದಿ ತುಂಗೆಯು ಹರಿಯುವ ಸಂಗನ ಬಸವನ ತಾಣವಿದು. ಹೊನ್ನಿನ ನಾಡಿದು ಚಿನ್ನದ ಬೀಡಿದು ಇದುವೇ ನಾಡಿನ ಹೆಮ್ಮೆಯು, ಇದುವೇ ನಾಡಿನ ಹೆಮ್ಮೆಯು. ಕನ್ನಡಿಗರ ತಾಯಿ ಭುವನೇಶ್ವರಿ ದೇವಿಗೆ ನಮಿಸುತ್ತಾ ಸಮಸ್ತ PSW ನಿವಾಸಿಗಳಿಗೆ ಕನ್ನಡದ ಹೆಮ್ಮೆಯ ಹಬ್ಬ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಾನು ರಾಣಿ ಕಾಂತರಾಜು ಮತ್ತು ರೋಹಿಣಿ ಯಶವಂತ್ ಈ ಕಾರ್ಯಕ್ರಮದ ನಿರೂಪಣೆಯ ಹೊತ್ತು ನಿಮ್ಮೊಟ್ಟಿಗಿರುತ್ತೇವೆ. ಭಗವಂತನಿಗೆ ನಾವು ಶರಣಾದಾಗ ಮಾತ್ರ ಪ್ರತಿ ಕಾರ್ಯವು ಸುಸೂತ್ರವಾಗಿ ನಿರ್ವಿಘ್ನವಾಗಿ ನೆರವೇರುವುದು. ಅಂತೆಯೇ ಇದೀಗ ಇಂದಿನ ಕಾರ್ಯಕ್ರಮದ ಯಶಸ್ವಿಗಾಗಿ ಪ್ರಾರ್ಥನೆ ಮಾಡಲು ಶ್ರೀ ಗಜಾನನ ಸೇವಾ ಮಂಡಳಿಯ ಭಜನಾ ಸಂಘದವರು ಬರಲಿದ್ದಾರೆ. ನಡೆ ಕನ್ನಡ ನುಡಿ ಕನ್ನಡ ಎಂದು ಕನ್ನಡದ ಉಳಿವಿಗೆ ಆಶಿಸುತ್ತಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಮನಸ್ಸು ಮಗುವಂತಾಗಿದೆ. ಈ ಮಗು ಮನಸ್ಸುಗಳಿರುವ ನಮ್ಮೆಲ್ಲರ ಭಾವನೆಗಳನ್ನು ಬೆಸೆಯುವಂತಹ ಭಾಷೆ ಸಾಹಿತ್ಯ ಕನ್ನಡದ್ದಾಗಿದೆ. ಇಂದಿನ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳನ್ನು ಬರಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಎಲ್ಲರೂ ಚಪ್ಪಾಳೆಯ ಮೂಲಕ ಅತಿಥಿಗಳನ್ನು ವೇದಿಕೆಗೆ ಸ್ವಾಗತಿಸೋಣ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಖ್ಯಾತ ಕವಿ GS ಶಿವರುದ್ರಪ್ಪನವರ ಈ ಸುಂದರ ಸಾಲುಗಳನ್ನು ನೆನಪಿಸಿಕೊಳ್ಳುತ್ತಾ ನಮ್ಮ ಅತಿಥಿ ಮಹೋದಯರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಾಗಿ ಆಶಿಸುತ್ತೇವೆ. ಹಾಗೆಯೇ ಭುವನೇಶ್ವರಿ ತಾಯಿಗೆ ಪುಷ್ಪ ನಮನವನ್ನು ಸಲ್ಲಿಸಬೇಕಾಗಿ ಮನವಿ. ದಯಮಾಡಿ ಎಲ್ಲ ಅತಿಥಿಗಳು ದೀಪ ಹಚ್ಚುವ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ದೀಪ ಬೆಳಗುವುದರ ಮೂಲಕ ಈಗ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆ. ಕನ್ನಡದ ಕುಲದೇವಿ ಕಾಪಾಡು ಬಾ ತಾಯೇ, ಮುನ್ನಡೆವ ಕನ್ನಡ ದಾರಿ ದೀವಿಗೆ ನೀನೆ. ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಹನೆಯ ಬೆಳೆಸಿ, ಕಾಮ ಕ್ರೋಧವ ಅಳಿಸಿ ಕಾಪಾಡು ಬಾ ತಾಯೇ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಲು ಮತ್ತು ಅತಿಥಿಗಳ ಕಿರುಪರಿಚಯ ಮಾಡಿಕೊಳ್ಳಲು ಶ್ರೀ ವಸಂತ್ ಕುಮಾರ್ ಅವರು ಬರಬೇಕಾಗಿ ವಿನಂತಿಸುತ್ತೇನೆ. ತಮಗೆಲ್ಲ ಗೊತ್ತಾಗಿರ್ಬೇಕಲ್ವಾ, ಆ ಧ್ವನಿಗೆ ಮಾರು ಹೋಗದವರೇ ಇಲ್ಲ. ಭಾಷೆಯ ಮೇಲಿನ ಹಿಡಿತ, ಭಾಷೆಗೆ ತಕ್ಕಂಥ ಭಾವನೆ, ಅಚ್ಚ ಕನ್ನಡ ಸ್ವಚ್ಛ ಶೈಲಿ,
ಅಕ್ಷರಗಳಿಗೆ ಜೀವ ತುಂಬುವ ಆ ಸ್ವರ, ಆ ಮಾಧುರ್ಯ ಕಂಠಸಿರಿಗೆ ಈಗ ಶಾಶ್ವತ ವಿರಾಮ ಬಿದ್ದಿದೆ. ಖ್ಯಾತ ನಿರೂಪಕಿ ಅಪರ್ಣಾ ವಸ್ತಾರೆ ಅವರು ನಮ್ಮನ್ನು ಅಗಲಿ ಇನ್ನು ನಮ್ಮೆಲ್ಲರ ನೆನಪಾಗಿ ಉಳಿದಿದ್ದಾರೆ. ಅಪ್ಪಟ ಕನ್ನಡ ಪದಗಳನ್ನು ಮುತ್ತು ಪೋಣಿಸುವಂತೆ ಮಾತನಾಡುವ ಅಪರ್ಣಾರವರ ಭಾಷಾ ಶುದ್ಧಿ ಕರ್ನಾಟಕದ ತುಂಬ ಚಿರಪರಿಚಿತ. ದೂರದರ್ಶನ, ಆಕಾಶವಾಣಿ, ಹಿನ್ನೆಲೆ ಕಂಠ ಹಾಗೂ ಸರ್ಕಾರಿ ಕಾರ್ಯಕ್ರಮಗಳು, ಸಾಹಿತ್ಯ ಸಮ್ಮೇಳನ ಸೇರಿ ಬಹುತೇಕ ಕನ್ನಡ ಕಾರ್ಯಕ್ರಮಗಳಲ್ಲಿ ಅಪರ್ಣಾ ಅವರ ಧ್ವನಿ ಕೇಳಲಿಲ್ಲ ಎಂದರೆ ಕಾರ್ಯಕ್ರಮ ಪೂರ್ಣ ಅಲ್ಲ ಎನ್ನುವ ಮನಸ್ಥಿತಿ ನಮ್ಮದಾಗಿತ್ತು. ಅಷ್ಟರ ಮಟ್ಟಿಗೆ ಚಿರಪರಿಚಿತರಾದವರು ಅಪರ್ಣಾ ವಸ್ತಾರೆ. ಅಚ್ಚರಿ ಎಂದರೆ ಅವರು ಇದುವರೆಗೂ ಸುಮಾರು 7,000ಕ್ಕೂ ಅಧಿಕ ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ್ದಾರೆ. ನಮ್ಮ ಮೆಟ್ರೋ ಧ್ವನಿಯಾಗಿರುವ ಖ್ಯಾತ ನಿರೂಪಕಿ ಅಪರ್ಣಾ. KSRTC ಹಾಗೂ BMTCಯಲ್ಲಿಯೂ ಸಹ ಘೋಷಣೆ ಸೇರಿ ಅನೇಕ ಪ್ರಕಟಣೆಗಳಲ್ಲೂ ಕೂಡ ಅಪರ್ಣಾ ಅವರ ಧ್ವನಿ ಶಾಶ್ವತವಾಗಿದೆ. ಇಂದು ಅವರು ನಮ್ಮೊಟ್ಟಿಗೆ ಇಲ್ಲ, ಆದರೆ ಅಪರ್ಣಾ ಅವರ ಧ್ವನಿ ನಮ್ಮ ನಡುವೆಯೇ ಇದೆ. ಅಪರೂಪದ ಅಪರಂಜಿ ಅಪರ್ಣಾ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಎಲ್ಲರೂ ಒಂದು ನಿಮಿಷ ಎದ್ದು ನಿಂತು ಮೌನದ ಮೂಲಕ ಶ್ರದ್ಧಾಂಜಲಿ ಅರ್ಪಿಸೋಣ. ಎಳೆಯರು ಅಲ್ಲ, ನಾವು ಭವಿಷ್ಯದ ನಾಯಕರು, ಸಕಲ ಸಾಧನೆಯ ಸಾಧಕರು. ಗೀಚಿದ್ದೇ ಚಿತ್ರ, ಚುಕ್ಕಿಯೇ ರಂಗೋಲಿ, ಬಣ್ಣದ ಮನೆಯಲ್ಲಿ ನಮ್ಮದೇ ಚಿಲಿಪಿಲಿ. ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ಮನೆ ಬೆಳಗೋ ನೇಸರ. ಅವರ ಪ್ರತಿಭೆಗೆ ಈಗ ಬಹುಮಾನದ ಪ್ರೇರಣೆ. ನಮ್ಮ ಪ್ರಾವಿಡೆಂಟ್ ನಿವಾಸಿಗರ ಚಿಣ್ಣರುಗಳಿಗೆ ಆಯೋಜಿಸಿದ್ದ ಚಿತ್ರಕಲಾ ಸ್ಪರ್ಧೆಗಳ ಬಹುಮಾನ ವಿತರಣೆಯ ಸಮಯ ಬಂದಿದೆ. ಈಗ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ಶ್ರೀಮತಿ ರೋಹಿಣಿ ಯಶವಂತರವರು ನಡೆಸಿಕೊಡಲಿದ್ದಾರೆ. ನಮ್ಮೆಲ್ಲ ಅತಿಥಿಗಳಿಗೂ ಹೃತ್ಪೂರ್ವಕ ವಂದನೆಗಳು. ಹಳೆ ಬೇರು ಹೊಸ ಚಿಗುರು, ಕೂಡಿರಲು ಮರಸೊಬಗು ಎಂಬ ಮಾತಿನಂತೆ ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳಾದ ಸಾಹಿತಿ ಡಾಕ್ಟರ್ ಚಿಕ್ಕಣ್ಣ ಎಲಿಕಟ್ಟೆಯವರಿಂದ ಕನ್ನಡ ಹಾಗೂ ಕರ್ನಾಟಕದ ಬಗ್ಗೆ ಒಂದೆರಡು ನುಡಿಗಳನ್ನು ಕೇಳುವ ಸಮಯ. ಅತ್ಯದ್ಭುತವಾಗಿ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ತಿಳಿಸಿಕೊಟ್ಟ ಡಾಕ್ಟರ್ ಶ್ರೀ ಚಿಕ್ಕಣ್ಣ ಎಲಿಕಟ್ಟೆಯವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ನಮನಗಳು. ಈಗ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ಎಂ ಪ್ರಕಾಶ್ ಮೂರ್ತಿಯವರಿಂದ ಒಂದೆರಡು ಹಿತನುಡಿಗಳನ್ನು ಕೇಳುವ ಸಮಯ. ಸದ್ಯಕ್ಕೆ ಗಡಿಯಾರದ ಮುಳ್ಳು ನಮಗೆಲ್ಲ ತಳನಾಳಿಕೆಯಾಗಿದೆ. ನಿಮ್ಮ ಅತ್ಯದ್ಭುತವಾದ ಮಾತು, ನಾಡು ನುಡಿಯ ಈ ಒಂದು ಸ್ಫೂರ್ತಿದಾಯಕವಾದ ಮಾತು ಎಷ್ಟೊತ್ತು ಕೇಳಿದ್ರೂ ಕಡಿಮೆನೆ ಅನ್ಸುತ್ತೆ. ಪುಸ್ತಕದಿ ದೊರೆತರಿವು, ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು, ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಎನ್ನುವ ಡಿವಿಜಿರವರ ಕಗ್ಗದ ಸಾಲುಗಳನ್ನು ಮೆಲುಕು ಹಾಕುತ್ತಾ ಕನ್ನಡ ನಾಡು ನುಡಿಯ ಸೇವೆಯಲ್ಲಿ ತೊಡಗಿಸಿಕೊಂಡು ಸಂಸ್ಕೃತಿಯ ಆಚಾರ ವಿಚಾರಗಳನ್ನು ಪರಿಚಯ ಮಾಡುವ ಮೂಲಕ ಕನ್ನಡಮ್ಮನ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಿಸೋಣ. ಈಗ ಇನ್ನು ಮತ್ತೊಬ್ಬರು ಅತಿಥಿಗಳಾದ ಡಾಕ್ಟರ್ ಶ್ರೀ ಮಹಾಲಿಂಗೇಶ್ವರ್ ಅವರು ತಮ್ಮ ಲೇಖನದ ಅನುಭವ ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶ್ರೀಯುತರಿವರಿಗೂ ಧನ್ಯವಾದಗಳು. ಇಡೀ ಸಮುಚ್ಚಯದ ತುಂಬೆಲ್ಲ ನುಡಿ ಹಬ್ಬದ ಸೊಬಗು ತುಂಬಿ ಹರಿಯುತ್ತಿದೆ ಎಂದು ಎಷ್ಟೆಲ್ಲ ಗಮನ ವಹಿಸಿ ನಮಗೆ ಪ್ರೋತ್ಸಾಹಿಸಿದ ಶ್ರೀಯುತರಿಗೆ ಧನ್ಯವಾದಗಳು.